ಹಾಯ್ ಹಲೋ ಎವ್ರಿಬಡಿ ಸುಮುಖ ಸೊಲ್ಯೂಷನ್ಸ್ಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಸೊ ಇದು 10th ಮತ್ತು 11th ಡಿಸೆಂಬರ್ 2021ಗೆ ಸಂಬಂಧಿಸಿದ ಡೈಲಿ ನ್ಯೂಸ್ ಪೇಪರ್ ಅನಾಲಿಸಿಸ್ ಮತ್ತು MCQs. ಸೊ ಯಾರೆಲ್ಲ ನಮ್ಮ ವಿಡಿಯೋ ಇದನ್ನು ಫಸ್ಟ್ ಟೈಮ್ ಆಗಿ ವೀಕ್ಷಣೆ ಮಾಡ್ತಾ ಇದ್ದೀರಾ, ನಿಮಗೆ ಇದು ಇಷ್ಟ ಆದರೆ ಖಂಡಿತವಾಗಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿ. ಈಗ ನಿನ್ನೆಯ ಕೆಲವೆಲ್ಲ ಪ್ರಶ್ನೆಗಳು. ನಾಗಾಲ್ಯಾಂಡ್ ರಾಜ್ಯದ ಪಕ್ಷಿ ಯಾವುದು ಅಂತ ಇದೆ. ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಬ್ಲಿಟ್ಸ್ ಟ್ರಾಗೋಪನ್ ಅಂತ ಹೇಳಿಬಿಟ್ಟು. ಯಾವ ಸಿಖ್ ಗುರುವನ್ನು ಜಹಂಗೀರ ಶಿರಶ್ಛೇದನ ಮಾಡಿದರು ಅಂತ ಇದೆ. ಸೊ ಇದಕ್ಕೆ ಕರೆಕ್ಟ್ ಉತ್ತರ ಗುರು ಅರ್ಜನ್ ದೇವ್. ಹಾಗೆಯೇ ಸಂವಿಧಾನ ಸಭೆಯ ಮೊದಲ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದವರು ಯಾರು? ಸೊ ಅದಕ್ಕೆ ಕರೆಕ್ಟ್ ಉತ್ತರ ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ. ಸೊ ನಮಗೆ ತುಂಬಾನೇ ವಿ ಆರ್ ವೆರಿ ಹ್ಯಾಪಿ ದಟ್ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಹ್ಯಾವ್ ಗಿವನ್ ದಿ ರೈಟ್ ಆನ್ಸರ್ಸ್ ಫಾರ್ ಆಲ್ ದಿಸ್ ಕ್ವೆಶ್ಚನ್ಸ್. ಸೊ ನಿಮಗೆಲ್ಲರಿಗೂ ಕೂಡ ವಿಶೇಷವಾಗಿ ಅಭಿನಂದನೆಗಳು ತಿಳಿಸ್ತಾ ನಮ್ಮ ಸೆಷನ್ ಅನ್ನು ಪ್ರಾರಂಭ ಮಾಡುವ. See, a black box in a flight that is used to investigate the details of the events immediately preceding an accident is of which color? ಅಪಘಾತಕ್ಕೆ ಮುಂಚಿನ ಘಟನೆಗಳ ವಿವರಗಳನ್ನು ತನಿಖೆ ಮಾಡಲು ಬಳಸಲಾಗುವ ವಿಮಾನದಲ್ಲಿನ ಕಪ್ಪು ಪೆಟ್ಟಿಗೆ ಇದು ಯಾವ ಬಣ್ಣದ್ದಾಗಿದೆ? So here the right answer is option C, that is orange ಅಥವಾ ಕಿತ್ತಳೆ ಬಣ್ಣ. ಸೊ ಈ ಬ್ಲ್ಯಾಕ್ ಬಾಕ್ಸ್ ಅಂತ ಹೇಳಿದ್ರೆ ಅಥವಾ ಕಪ್ಪು ಪೆಟ್ಟಿಗೆ ಅಂತ ಹೇಳಿದ್ರೆ ಅದಕ್ಕೆ ಟೆಕ್ನಿಕಲಿ ಆಗಿ ಅದನ್ನು ಎಲೆಕ್ಟ್ರಾನಿಕ್ ಫ್ಲೈಟ್ ಡೇಟಾ ರೆಕಾರ್ಡರ್ ಅಂತ ಹೇಳಿ ಕರೆಯುವಂಥದ್ದು. ಹಾಗೂ ಇದನ್ನು ಆಸ್ಟ್ರೇಲಿಯಾದ ವಿಜ್ಞಾನಿಯಾಗಿರುವಂತಹ ಡೇವಿಡ್ ವಾರನ್ ಅವರು ಅದನ್ನು ಇನ್ವೆಂಟ್ ಮಾಡಿರ್ತಾರೆ. ಹಾಗೂ ಈ ಕಪ್ಪು ಪೆಟ್ಟಿಗೆ ಅಂತ ಹೆಸರಿದ್ರೂ ಕೂಡ ಈ ಪೆಟ್ಟಿಗೆಯು ಇಟ್ ಇಸ್ ಬ್ರೈಟ್ ಆರೆಂಜ್ ಕಲರ್ಡ್. ಸೊ ಈ ಒಂದು ಬ್ರೈಟ್ ಆರೆಂಜ್ ಕಲರ್ಡ್ ಆಗಿರುವಂತಹ ಈ ಬ್ಲ್ಯಾಕ್ ಬಾಕ್ಸ್ ಏನಿದೆ ಅಥವಾ ಎಲೆಕ್ಟ್ರಾನಿಕ್ ಫ್ಲೈಟ್ ಡೇಟಾ ರೆಕಾರ್ಡರ್ ಏನಿದೆ ಅದನ್ನು ಫ್ಲೈಟ್ಗಳಲ್ಲಿ ಅದನ್ನು ಇಟ್ಟಿರ್ತಾರೆ. ಇಟ್ ಇಸ್ ಪ್ಲೇಸ್ಡ್ ಇನ್ ಅ ಫ್ಲೈಟ್. ಹಾಗೂ ಹೆಚ್ಚಾಗಿ ಇದು ಏನಾದರೂ ಒಂದು ವಿಮಾನಗಳು ಅಪಘಾತಕ್ಕೀಡಾಗುವಂತಹ ಸಂದರ್ಭದಲ್ಲಿ ಇದರಲ್ಲಿರುವ ಮಾಹಿತಿ ಮೂಲಕ ಡೀಟೇಲ್ಸ್ ಅಂದರೆ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಇದು ತುಂಬ ಸಹಾಯಕವಾಗಿರುವಂತಹ ಒಂದು ಎಲೆಕ್ಟ್ರಾನಿಕ್ ಫ್ಲೈಟ್ ಡೇಟಾ ರೆಕಾರ್ಡರ್. ಹಾಗೆಯೇ ಈ ಬ್ಲ್ಯಾಕ್ ಬಾಕ್ಸಸ್ಗಳನ್ನು ಕಂಪಲ್ಸರಿಯಾಗಿ ಯಾವುದೇ ಒಂದು ಕಮರ್ಷಿಯಲ್ ಫ್ಲೈಟ್ ಅಥವಾ ಕಾರ್ಪೊರೇಟ್ ಜೆಟ್ ಅಥವಾ ಹೆಲಿಕಾಪ್ಟರ್ಸ್ಗಳಲ್ಲಿ ಅದರ ಬಾಲದ ತುದಿಯಲ್ಲಿ ಹೆಚ್ಚಾಗಿ ಅದನ್ನು ಇಟ್ಟಿರ್ತಾರೆ. ದೇ ಯೂಶುವಲಿ ಕೆಪ್ಟ್ ಇನ್ ದ ಟೇಲ್ ಆಫ್ ಅನ್ ಏರ್ಕ್ರಾಫ್ಟ್. ಸೊ ಹೆಚ್ಚಾಗಿ ಯಾವುದೇ ರೀತಿಯ ಅವಘಡಗಳು ಸಂಭವಿಸಿದಲ್ಲೂ ಕೂಡ ಈ ಬ್ಲ್ಯಾಕ್ ಬಾಕ್ಸಸ್ಗಳಲ್ಲಿರುವಂಥ ಡೇಟಾವನ್ನು ಈಸಿಯಾಗಿ ಮತ್ತೆ ರಿಟ್ರೀವ್ ಮಾಡಲಿಕ್ಕೆ ಅದು ಸಾಧ್ಯ ಆಗ್ತದೆ. ಸೊ ಇದರಲ್ಲಿರುವಂಥ ಮಾಹಿತಿಯನ್ನು ಸರಿಸುಮಾರು 10-15 ದಿವಸಗಳ ಒಳಗಾಗಿ ಈ ಮಾಹಿತಿಯನ್ನು ರಿಟ್ರೀವ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಹಾಗೂ ಬ್ಲ್ಯಾಕ್ ಬಾಕ್ಸಸ್ ಅಂತ ಹೇಳಿದ್ರೆ ಹೆಚ್ಚಿನವರು ತಿಳ್ಕೊಳ್ತಾರೆ ಅದು ಫ್ಲೈಟ್ಗಳಲ್ಲಿ ಮಾತ್ರ ಇಡುವುದಂತ ಹೇಳಿ. ಹಾಗೇನಿಲ್ಲ. ಬ್ಲ್ಯಾಕ್ ಬಾಕ್ಸಸ್ಗಳನ್ನು ರೈಲ್ವೇಸ್, ಟ್ರೈನ್ಗಳು, ಕಾರ್ಗಳು ಹೀಗೆ ನಾನಾ ವಿಮಾನಯಾನದ ಜೊತೆಯಾಗಿ ಹೀಗೆ ಬೇರೆ ವೆಹಿಕಲ್ಸ್ಗಳಲ್ಲೂ ಕೂಡ ಅದನ್ನು ಅಳವಡಿಸ್ತಾರೆ. ಸೊ ಈ ಪ್ರಶ್ನೆ ಯಾತಕ್ಕೋಸ್ಕರ ಬಂತು ಅಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಚೀಫ್ ಆಫ್ ದ ಡಿಫೆನ್ಸ್ ಸ್ಟಾಫ್ ಜನರಲ್ ಬಿಪಿನ್ ರಾವತ್ ಅವರು ಪ್ರಯಾಣ ಮಾಡ್ತಿದ್ದಂಥ ಒಂದು IAF ಶಾಪರ್ ಏನು ಕ್ರ್ಯಾಶ್ ಆಯಿತು. ಸೊ ಅದರ ಬ್ಲ್ಯಾಕ್ ಬಾಕ್ಸ್ ರಿಟ್ರೀವ್ ಆಗಿದೆ. ಸೊ ಆ ಬ್ಲ್ಯಾಕ್ ಬಾಕ್ಸ್ನ ಮೂಲಕ ಈ ಒಂದು ಡಿಫೆನ್ಸ್ ಸರ್ವಿಸಸ್ ಸ್ಟಾಫ್ ಕಾಲೇಜ್ ವೆಲ್ಲಿಂಗ್ಟನ್ ಇಂದ ಡಿಫೆನ್ಸ್ ಸರ್ವಿಸಸ್ ಸ್ಟಾಫ್ ಕಾಲೇಜ್ ವೆಲ್ಲಿಂಗ್ಟನ್ ಅಲ್ಲಿಗೆ ಅವರು ಏನು ಪ್ರಯಾಣ ಬೆಳೆಸಿದ್ರು ಹೆಲಿಕಾಪ್ಟರ್ ಮೂಲಕ ಏರ್ಫೋರ್ಸ್ ಸ್ಟೇಷನ್ ಸೂಳೂರು ಕೊಯಂಬತ್ತೂರ್ನ ಹತ್ತಿರ ಅಲ್ಲಿಂದ ಅವರು ಡಿಫೆನ್ಸ್ ಸರ್ವಿಸ್ ಸ್ಟಾಫ್ ಕಾಲೇಜ್ಗೆ ಅವರೇನು ಪ್ರಯಾಣ ಬೆಳೆಸಿದಂಥ ಸಂದರ್ಭದಲ್ಲಿ ಏನು ಈ ಒಂದು ಹೆಲಿಕಾಪ್ಟರ್ ಅಪಘಾತಕ್ಕೀಡಾಯಿತು. ಸೊ ಅದಕ್ಕೆ ಸಂಬಂಧಿಸಿದ ಮಾಹಿತಿಗಳನ್ನೆಲ್ಲ ಈ ಬ್ಲ್ಯಾಕ್ ಬಾಕ್ಸ್ ಸಿಕ್ಕಿದ ಮೂಲಕ ಅದರ ಮೂಲಕ ಅದನ್ನು ಇನ್ವೆಸ್ಟಿಗೇಟ್ ಮಾಡಲಿಕ್ಕಿದ್ದಾರೆ. ಈಗ ಎರಡನೇ ಪ್ರಶ್ನೆ, ಪ್ರಜಾಪ್ರಭುತ್ವಕ್ಕಾಗಿ ಶೃಂಗಸಭೆಯನ್ನು ಯಾವ ದೇಶವು ಆಯೋಜಿಸಿದೆ? ಸಮಿಟ್ ಫಾರ್ ಡೆಮಾಕ್ರಸಿ ವಾಸ್ ಹೋಸ್ಟೆಡ್ ಬೈ ವಿಚ್ ಆಫ್ ದ ಕಂಟ್ರಿ? ಅಂಡ್ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ದಟ್ ಈಸ್ USA. ಸೊ ಸಮಿಟ್ ಫಾರ್ ಡೆಮಾಕ್ರಸಿ ಅಂತ ಹೇಳುವಂಥ ಈ ಒಂದು ಶೃಂಗಸಭೆಯನ್ನು USA ಅದು ಹೋಸ್ಟ್ ಮಾಡಿದೆ. ಹಾಗೂ ಇದರಲ್ಲಿ ಈ ಒಂದು ಶೃಂಗಸಭೆಯ ಮೂಲಕ 3 ಪ್ರಮುಖವಾಗಿರುವಂಥ ಒಂದು ವಿಷಯದ ಆಧಾರದಲ್ಲಿ ಈ ಶೃಂಗಸಭೆಯು ಒಂದು ಫೋಕಸ್ ಅನ್ನು ಇಟ್ಟುಕೊಂಡು ಈ ಶೃಂಗಸಭೆಯನ್ನು ಆಯೋಜಿಸಿದ್ದಾರೆ. ಮೊದಲನೇದಾಗಿ ಡಿಫೆಂಡಿಂಗ್ ಅಗೇನ್ಸ್ಟ್ ಅಥಾರಿಟೇರಿಯನಿಸಮ್ ಅಥವಾ ನಿರಂಕುಶಾಧಿಕಾರದ ವಿರುದ್ಧ ರಕ್ಷಿಸುವುದು. ಹಾಗೆಯೇ ಅಡ್ರೆಸಿಂಗ್ ಅಂಡ್ ಫೈಟಿಂಗ್ ಕರಪ್ಷನ್, ಭ್ರಷ್ಟಾಚಾರವನ್ನು ಉದ್ದೇಶಿಸಿ ಮತ್ತು ಅದರ ವಿರುದ್ಧ ಹೋರಾಡುವುದು. ಹಾಗೆ ಅಡ್ವಾನ್ಸಿಂಗ್ ರೆಸ್ಪೆಕ್ಟ್ ಫಾರ್ ಹ್ಯೂಮನ್ ರೈಟ್ಸ್, ಮಾನವ ಹಕ್ಕುಗಳಿಗೆ ಗೌರವವನ್ನು ಹೆಚ್ಚಿಸುವುದು. ಸೊ ಈ 3 ಪ್ರಮುಖ ವಿಷಯಗಳ ಆಧಾರದ ಮೇಲೆ ಈ ಒಂದು ಪ್ರಜಾಪ್ರಭುತ್ವಕ್ಕೆ ಸಂಬಂಧಿಸಿದ ಒಂದು ಶೃಂಗಸಭೆಯನ್ನು USA ಅದು ಇತ್ತೀಚೆಗೆ ಆಯೋಜಿಸಿದೆ. ಅದಲ್ಲದೆ ಈ ಒಂದು 3 ವಿಷಯಗಳ ಜೊತೆಯಾಗಿ COVID-19 ಪ್ಯಾಂಡಮಿಕ್ ಅನ್ನು ನಾವೆಲ್ಲ ಒಟ್ಟು ಸೇರಿ ಯಾವ ರೀತಿಯಾಗಿ ಅದನ್ನು ಫೇಸ್ ಮಾಡಬೇಕು ಮತ್ತು ಕ್ಲೈಮೇಟ್ ಕ್ರೈಸಿಸ್ಗೆ ಸಂಬಂಧಿಸಿದಾಗೆ ಹಾಗೂ ಅಸಮಾನತೆಗೆ ಸಂಬಂಧಿಸಿದ ವಿಷಯಗಳ ಆಧಾರದ ಮೇಲೂ ಕೂಡ ಈ ಶೃಂಗಸಭೆಯಲ್ಲಿ ಚರ್ಚೆ ಮಾಡಲಿಕ್ಕಿದ್ದಾರೆ.
ಸೊ ಇದು ಯಾತಕ್ಕೋಸ್ಕರ ನಾವು ಪ್ರಶ್ನೆಯಲ್ಲಿ ಹಾಕಿದ್ದೇವೆ ಅಂತ ಹೇಳಿದ್ರೆ, ದ US President Joe Biden has kicked off the day one of his summit for democracy, calling on countries to make concrete commitments to reaffirm their democratic values. Over 100 countries have been invited, as well as civil society actors, members of various parliaments and the private sector. ಸೊ US ಪ್ರೆಸಿಡೆಂಟ್ ಅವರು ಇತ್ತೀಚೆಗೆ ಅವರು ಅಂದರೆ ಆ ದೇಶ ಆಯೋಜಿಸಿರುವಂಥ ಈ ಪ್ರಜಾಪ್ರಭುತ್ವಕ್ಕಾಗಿ ಸಂಬಂಧಿಸಿದ ಈ ಶೃಂಗಸಭೆಯಲ್ಲಿ ಎಲ್ಲ ಈ ಒಂದು ಆಹ್ವಾನಿತ ರಾಷ್ಟ್ರಗಳಲ್ಲಿ ಪ್ರಜಾಪ್ರಭುತ್ವವನ್ನು ಕಾಪಾಡುವುದಕ್ಕೆ ಸಂಬಂಧಿಸಿದಾಗೆ ಯಾವ ರೀತಿಯಲ್ಲಿ ನಾವೆಲ್ಲ ಒಟ್ಟು ಸೇರಿ ಶ್ರಮಿಸಬೇಕು ಎಂಬ ಆಧಾರದಲ್ಲಿ ಆ ಒಂದು ಶೃಂಗಸಭೆಯಲ್ಲಿ ಅವರು ವಿಷಯ ಮಂಡನೆಯನ್ನು ಮಾಡಿರ್ತಾರೆ. ಈಗ ಮೂರನೇ ಪ್ರಶ್ನೆ, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ನ ಪ್ರಧಾನ ಕಚೇರಿ ಎಲ್ಲಿದೆ? ವೇರ್ ಇಸ್ ದ ಹೆಡ್ ಕ್ವಾರ್ಟರ್ಸ್ ಆಫ್ ದ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್? ಅಂಡ್ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ದಟ್ ಈಸ್ ಮನಿಲಾ. ಸೊ ಇದೊಂದು ಪ್ರಾದೇಶಿಕ ಅಭಿವೃದ್ಧಿ ಬ್ಯಾಂಕ್ ಆಗಿದ್ದು, ಇದು 19ನೇ ಡಿಸೆಂಬರ್ 1966 ಎಂದು ಅದು ಅಸ್ತಿತ್ವಕ್ಕೆ ಬಂದಿರುವಂತಹ ಒಂದು ಬ್ಯಾಂಕ್. ಹಾಗೂ ಇದರ ಕೇಂದ್ರ ಕಚೇರಿ ಇರುವಂಥದ್ದು ಫಿಲಿಪೀನ್ಸ್ನ ಮನಿಲಾದಲ್ಲಿ. ಈ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅಲ್ಲಿ ಈಗ ಸರಿಸುಮಾರು 68 ಸದಸ್ಯ ರಾಷ್ಟ್ರಗಳಿವೆ. ಅದರಲ್ಲಿ 49 ಏಷ್ಯಾದಲ್ಲಿರುವಂತಹ ರಾಷ್ಟ್ರಗಳು. 39 ಡಿಸೆಂಬರ್ 2020 ಜಪಾನ್ ಮತ್ತು ಅಮೆರಿಕ ಏನಿದೆ ಅದು ಹೈಯೆಸ್ಟ್ ಶೇರ್ ಹೋಲ್ಡರ್ಸ್ ಆಗಿರ್ತದೆ ಈ ಬ್ಯಾಂಕ್. ಇದು 15.571% ಶೇರ್ ಅನ್ನು ಇದು ಹೊಂದಿರ್ತದೆ. ಅಂಡ್ it holds the largest proportion of shares at 15.571% of Asian Development Bank, that is Japan and the US. Then China is the second largest shareholder with 6.429% and India holds 6.317%. So ಆ ಅರ್ಥದಲ್ಲಿ ಇಂಡಿಯಾ is the third largest shareholder in the Asian Development Bank. ಹಾಗೇನೆ ಆಸ್ಟ್ರೇಲಿಯಾ 5.773%. ಸೊ ಈ ಬ್ಯಾಂಕ್ ಸ್ಥಾಪಿಸಲ್ಪಟ್ಟ ಉದ್ದೇಶ ಇಷ್ಟೇ, ಏಷ್ಯಾ ಮತ್ತು ಪೆಸಿಫಿಕ್ ರಾಷ್ಟ್ರಗಳಿಗೆ ಸಂಬಂಧಿಸಿದಾಗೆ ಬಡತನವನ್ನು ಕಡಿಮೆ ಮಾಡುವುದು ಹಾಗೂ ಒಳಗೊಳ್ಳುವಿಕೆಯ ಆರ್ಥಿಕ ಒಂದು ಅಭಿವೃದ್ಧಿ ಮೂಲಕ ಹಾಗೂ ಸುಸ್ಥಿರವಾಗಿರುವಂತಹ ಒಂದು ಪರಿಸರ ಬಗ್ಗೆ ಕಾಳಜಿ ಹಾಗೂ ಒಂದು ಪ್ರಾದೇಶಿಕವಾಗಿರುವಂತಹ ಒಂದು ಐಕ್ಯತೆಯನ್ನು ಸಾಧಿಸುವ ನಿಟ್ಟಿನಲ್ಲಿ ಈ ಬ್ಯಾಂಕ್ನ ಒಂದು ಸ್ಥಾಪನೆ ಇದರ ಪ್ರಮುಖ ಉದ್ದೇಶ ಆಗಿದೆ. ಹಾಗೂ ಈ ಒಂದು ಪ್ರಶ್ನೆಯನ್ನು ನಾವು ಹಾಕಿರುವಂತಹ ಉದ್ದೇಶ ಇಷ್ಟೇ, Asian Development Bank on Thursday said it has approved rupees 2,644.85 crore loan for India. ಓಕೆ, ಸೊ ಇಷ್ಟು ಮೊತ್ತದ ಒಂದು ಸಾಲವನ್ನು ಅದು ಬಿಡುಗಡೆ ಮಾಡಿದೆ. ಯಾತಕ್ಕೋಸ್ಕರ ಅಂದರೆ ಅಪ್ರೂವಲ್ ಮಾಡಿದೆ. ಯಾತಕ್ಕೋಸ್ಕರ ಅಂತ ಹೇಳಿದ್ರೆ, ಟು ಹೆಲ್ಪ್ ಟು ಇಂಪ್ರೂವ್ ಇಟ್ಸ್ ಅರ್ಬನ್ ಸರ್ವಿಸಸ್, ಅಂದರೆ ನಗರ ಸೇವೆಗಳಿಗೆ ಸಂಬಂಧಿಸಿದ ವ್ಯವಸ್ಥೆಗಳನ್ನು ಸರಿಯಾದ ರೀತಿಯಲ್ಲಿ ಅದನ್ನು ಇಂಪ್ರೂವ್ ಮಾಡಲಿಕ್ಕೆ ಅಥವಾ ಅದನ್ನು ಉತ್ತಮಗೊಳಿಸಲಿಕ್ಕೆ ಈ ಬ್ಯಾಂಕ್ ಈ ಲೋನ್ನ ಒಂದು ಅಪ್ರೂವಲ್ ಅನ್ನು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಮಾಡಿದೆ. ಹಾಗೂ ಈ ಲೋನ್ನ ಮೂಲಕ ಮಿನಿಸ್ಟ್ರಿ ಆಫ್ ಹೌಸಿಂಗ್ ಮತ್ತು ಅರ್ಬನ್ ಅಫೇರ್ಸ್ ಅವರೇನಿದ್ದಾರೆ ಆ ಸಚಿವಾಲಯ ಏನಿದೆ, ಯೂನಿವರ್ಸಲ್ ಕವರೇಜ್ ಆಫ್ ಪೈಪ್ಡ್ ವಾಟರ್ ಸಪ್ಲೈ ಮತ್ತು ಇಂಪ್ರೂವ್ಡ್ ಸ್ಯಾನಿಟೇಷನ್, ಸೊ ನೈರ್ಮಲ್ಯಕ್ಕೆ ಸಂಬಂಧಿಸಿದಾಗೆ ಹಾಗೂ ಒಂದು ಪೈಪ್ ವಾಟರ್ ಸಪ್ಲೈ ಯೂನಿವರ್ಸಲ್ ಕವರೇಜ್ ಆಫ್ ಪೈಪ್ ವಾಟರ್ ಸಪ್ಲೈಗೆ ಸಂಬಂಧಿಸಿದಾಗೆ ಈ ಎಲ್ಲ ಒಂದು ರೀತಿಯ ಕಾರ್ಯಗಳನ್ನು ಈ ಲೋನ್ ಅಥವಾ ಈ ಒಂದು ಲೋನ್ ಅಮೌಂಟ್ನ ಬಳಕೆಗೆ ಸಂಬಂಧಿಸಿದಾಗೆ ಆ ಒಂದು ನಗರ ಸೇವೆಗಳನ್ನು ಉತ್ತಮಗೊಳಿಸಲಿಕ್ಕೆ ಅದನ್ನು ಬಳಸ್ತಾರೆ. ಸೊ ಬೇಸಿಕಲಿ ವಿತ್ ರೆಫರೆನ್ಸ್ ಟು ಯೂನಿವರ್ಸಲ್ ಕವರೇಜ್ ಆಫ್ ಪೈಪ್ ವಾಟರ್ ಸಪ್ಲೈ ಮತ್ತು ಇಂಪ್ರೂವ್ಡ್ ಸ್ಯಾನಿಟೇಷನ್, ಶುಚಿತ್ವಕ್ಕೆ ಹಾಗೂ ನೈರ್ಮಲ್ಯಕ್ಕೆ ಸಂಬಂಧಿಸಿದಾಗೆ ಇಂಪ್ರೂವೈಸ್ ಆಗಿರುವಂತಹ ಒಂದು ವ್ಯವಸ್ಥೆಗಳನ್ನು ಕೈಗೊಳ್ಳಲಿಕ್ಕೆ. ಸೊ ಇದು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅಪ್ರೂವ್ ಮಾಡಿರುವಂತಹ ಈ ಅಮೌಂಟ್ನ ಲೋನ್ನ ಮೂಲಕ ಅದನ್ನು ಸಾಧಿಸಲಿಕ್ಕಿದ್ದಾರೆ. ಸೊ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು ಯಾವ ವರ್ಷದಲ್ಲಿ ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆಯನ್ನು ಅಂಗೀಕರಿಸಿತು? ಸೊ ಇನ್ ವಿಚ್ ಇಯರ್ ಡಿಡ್ ದ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ ಅಡಾಪ್ಟೆಡ್ ದ ಯೂನಿವರ್ಸಲ್ ಡೆಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್? ಸೊ ಇಲ್ಲಿ ಕರೆಕ್ಟ್ ಉತ್ತರ ಆಪ್ಷನ್ ಸಿ, ದಟ್ ಈಸ್ 1948. So on 10th December 1948, the United Nations General Assembly adopted the Universal Declaration of Human Rights. So 10ನೇ ಡಿಸೆಂಬರ್ 1948ರಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು ಈ ಒಂದು ಸಾರ್ವತ್ರಿಕ ಅಂದರೆ ಮಾನವ ಹಕ್ಕುಗಳ ಒಂದು ಸಾರ್ವತ್ರಿಕ ಘೋಷಣೆಯನ್ನು ಅದು ಅಂಗೀಕರಿಸಿತು. ಹಾಗಾಗಿ 10ನೇ ಡಿಸೆಂಬರ್ ಅನ್ನು ನಾವು ಪ್ರತಿ ವರ್ಷ ಮಾನವ ಹಕ್ಕುಗಳ ದಿನಾಚರಣೆ ಅಂತ ಹೇಳಿ ಅದನ್ನು ವಿಶ್ವಾದ್ಯಂತ ಅದನ್ನು ನಾವು ಸೆಲೆಬ್ರೇಟ್ ಮಾಡುವಂಥದ್ದು ಅಥವಾ ಅದನ್ನು ಆಚರಿಸುವಂಥದ್ದು. ಸೊ ಈ ವರ್ಷ 2021 ಹ್ಯೂಮನ್ ರೈಟ್ಸ್ ಡೇ ಏನು 10th ಡಿಸೆಂಬರ್ಗೆ ನಾವು ಆಚರಿಸಿದ್ದೇವೆ, ಅದರ ವಿಷಯ ವಸ್ತು ಅಥವಾ ಥೀಮ್ ಯಾವುದು ಅಂತ ಹೇಳಿದರೆ ಇಕ್ವಾಲಿಟಿ, ರೆಡ್ಯೂಸಿಂಗ್ ಇನ್ಇಕ್ವಾಲಿಟೀಸ್ ಮತ್ತು ಅಡ್ವಾನ್ಸಿಂಗ್ ಹ್ಯೂಮನ್ ರೈಟ್ಸ್. ಓಕೆ, ಅಂದರೆ ಸಮಾನತೆ, ಅಸಮಾನತೆಯನ್ನು ಕಡಿಮೆಗೊಳಿಸುವುದು ಹಾಗೂ ಮಾನವ ಹಕ್ಕುಗಳ ಉತ್ತಮ ಪ್ರತಿಪಾದನೆ.
ಅಂತ ಹೇಳುವಂಥದ್ದು. ಸೊ ಈ ಥೀಮ್ನ ಅಡಿಯಲ್ಲಿ ಈ ಒಂದು ಹ್ಯೂಮನ್ ರೈಟ್ಸ್ನ ಈ ಒಂದು ಆಚರಣೆಯನ್ನು ಈ ವರ್ಷ ಮಾಡಲಾಯಿತು. ಸೊ ಹ್ಯೂಮನ್ ರೈಟ್ಸ್ ಕೌನ್ಸಿಲ್ ಅಂತ ಹೇಳುವಂಥ ಒಂದು ವಿಶೇಷ ಒಂದು ಮಂಡಳಿ ಇದೆ. ಸೊ ಇದರ ಬಗ್ಗೆ ಕೂಡ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡುವ. ಸೊ ಇದನ್ನು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು ಮಾರ್ಚ್ 15, 2006 ಇದನ್ನು ಎಸ್ಟಾಬ್ಲಿಷ್ ಮಾಡಿತು. ಹ್ಯೂಮನ್ ರೈಟ್ಸ್ ಕೌನ್ಸಿಲ್ ಅಂದರೆ ಮಾನವ ಹಕ್ಕುಗಳ ಒಂದು ಮಂಡಳಿ. ಹಾಗೂ ಹಿಂದೆ ಇದ್ದಂತಹ ಯುನೈಟೆಡ್ ನೇಷನ್ಸ್ ಕಮಿಷನ್ ಆನ್ ಹ್ಯೂಮನ್ ರೈಟ್ಸ್, ಓಕೆ, ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳಿಗೆ ವಿಶ್ವಸಂಸ್ಥೆಯ ಆಯೋಗ ಅಂತ ಹೇಳುವಂತಹ ಸಂಸ್ಥೆಯ ಬದಲಾಗಿ ಈಗ ಅದನ್ನೇ ಹ್ಯೂಮನ್ ರೈಟ್ಸ್ ಕೌನ್ಸಿಲ್ ಅಂತ ಹೇಳಿ ಅದನ್ನು ರಿಪ್ಲೇಸ್ ಮಾಡಿದ್ದಾರೆ. ಓಕೆ, ಸೊ ಬೇಸಿಕಲಿ ಹ್ಯೂಮನ್ ರೈಟ್ಸ್ ಕೌನ್ಸಿಲ್ ಅಂತ ಹೇಳಿದ್ರೆ ಇಟ್ ಇಸ್ ಅ ಇಂಟರ್ ಗವರ್ಮೆಂಟಲ್ ಬಾಡಿ ವಿದಿನ್ ದ ಯುನೈಟೆಡ್ ನೇಷನ್ಸ್ ರೆಸ್ಪಾನ್ಸಿಬಲ್ ಫಾರ್ ಸ್ಟ್ರೆಂಥನಿಂಗ್ ದ ಪ್ರಮೋಷನ್ ಅಂಡ್ ಪ್ರೊಟೆಕ್ಷನ್ ಆಫ್ ಹ್ಯೂಮನ್ ರೈಟ್ಸ್. ಅಂದರೆ ಈ ಯುನೈಟೆಡ್ ನೇಷನ್ಸ್ ಕಮಿಷನ್ ಆಫ್ ಹ್ಯೂಮನ್ ರೈಟ್ಸ್ ಅಂತ ಹೇಳುವಂಥ ಈ ಒಂದು ಸಂಸ್ಥೆಯ ಬದಲಾಗಿ ಏನು ಮಾನವ ಹಕ್ಕುಗಳ ಮಂಡಳಿ ಅಂತ ಹೇಳುವಂಥ ಈ ಸಂಸ್ಥೆ 2006 ರಚಿತ ಆಯಿತು. ಈ ಸಂಸ್ಥೆಯು ಪ್ರಮುಖವಾಗಿ ವಿಶ್ವಸಂಸ್ಥೆಯ ಒಂದು ಆಂತರಿಕ ಒಂದು ವ್ಯವಸ್ಥೆಯಾಗಿದ್ದು, ಪ್ರತಿ ಸದಸ್ಯ ರಾಷ್ಟ್ರಗಳು ಈ ಒಂದು ಮಾನವ ಹಕ್ಕುಗಳಿಗೆ ಸಂಬಂಧಿಸಿದಾಗೆ ಅದರ ಪ್ರತಿಪಾದನೆ ಹಾಗೂ ಸಂರಕ್ಷಣೆಗೆ ಸಂಬಂಧಿಸಿದಾಗೆ ಕಾರ್ಯಸೂಚಿ ಅಥವಾ ಯಾವ್ಯಾವ ರೀತಿಯ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ತಾ ಇದೆ ಅಂತ ಹೇಳುವಂಥ ಒಂದು ನಿಟ್ಟಿನಲ್ಲಿ ಅದನ್ನು ವೀಕ್ಷಿಸಲಿಕ್ಕೆ ಅಥವಾ ಅದನ್ನು ಮಾನಿಟರ್ ಮಾಡಲಿಕ್ಕೆ ಇರುವಂತಹ ಒಂದು ಸಂಸ್ಥೆ. ಹಾಗೂ ಇದರ ಸದಸ್ಯತ್ವ ಸರಿಸುಮಾರು 47 ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳು ಈ ಒಂದು ಮಂಡಳಿಯಲ್ಲಿ ಒಳಗೊಂಡಿದೆ. ಹಾಗೂ ಈ ದೇಶಗಳನ್ನು ಅಂದರೆ ಈ ಸದಸ್ಯತ್ವ ಅಂದರೆ ಈ ಹ್ಯೂಮನ್ ರೈಟ್ಸ್ ಕೌನ್ಸಿಲ್ನ ಮೆಂಬರ್ಸ್ ಏನಿದ್ದಾರೆ ಅವರನ್ನು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಹೆಚ್ಚಾಗಿ ಆಯ್ಕೆ ಮಾಡಿಕೊಳ್ಳುವಂಥದ್ದು. ಆಯ್ಕೆ ಅಂತ ಹೇಳಿದ್ರೆ ಅವರನ್ನು ಇಲೆಕ್ಟ್ ಮಾಡುವಂಥದ್ದು. The most innovative feature of the Human Rights Council is a universal periodic review. It is very important. ಸೊ ಈ ಮಾನವ ಹಕ್ಕುಗಳ ಮಂಡಳಿಯ ಒಂದು ವಿಶಿಷ್ಟವಾಗಿರುವಂತಹ ಲಕ್ಷಣ ಏನು ಅಂತ ಹೇಳಿದ್ರೆ ಸಾರ್ವತ್ರಿಕವಾಗಿರುವಂತಹ ಒಂದು ಸಮಯಾನುಸಾರ ಒಂದು ಸಮೀಕ್ಷೆ ಮಾಡುವಂಥದ್ದು ಅಥವಾ ರಿವ್ಯೂ ಮಾಡುವಂಥದ್ದು. ಓಕೆ, ಸೊ ಹೇಗೆ ಸಮೀಕ್ಷೆ ಅಂತ ಬರುವುದಿಲ್ಲ, ಅದನ್ನೊಂದು ರೀತಿ ಪುನರಾವಲೋಕನ ಮಾಡುವಂಥದ್ದು, ರಿವ್ಯೂ ಮಾಡುವಂಥದ್ದು. ಸೊ ಈ ಮೆಕ್ಯಾನಿಸಮ್ ಇಂದ ಪ್ರತಿ ಸರಿಸುಮಾರು 190 ಏನು ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳಿದೆ, ಈ ಎಲ್ಲ ರಾಷ್ಟ್ರಗಳು ಮಾನವ ಹಕ್ಕುಗಳಿಗೆ ಸಂಬಂಧಿಸಿದಾಗೆ ಆಯಾಯ ದೇಶದಲ್ಲಿ ಏನೆಲ್ಲ ಕ್ರಮ ಆಚರಣೆಗಳನ್ನು ಕೈಗೊಳ್ತಾ ಇದೆ, ಎಷ್ಟರ ಮಟ್ಟಿಗೆ ಸುಧಾರಣೆ ಕಂಡು ಬಂದಿದೆ ಅಂತ ಹೇಳುವಂತ ಒಂದು ನಿಟ್ಟಿನಲ್ಲಿ ಒಂದು ರಿವ್ಯೂ ಅನ್ನು ಮಾಡ್ತದೆ ಪ್ರತಿ 4 ವರ್ಷಕ್ಕೆ ಒಂದು ಸಲ. ಅದನ್ನೇ ಯೂನಿವರ್ಸಲ್ ಪೀರಿಯಾಡಿಕ್ ರಿವ್ಯೂ ಅಂತ ಹೇಳುವಂಥದ್ದು. ಸೊ ಅದನ್ನು ಕೂಡ ಮಾಡುವಂಥದ್ದು ಈ ನಮ್ಮ ಹ್ಯೂಮನ್ ರೈಟ್ಸ್ ಕೌನ್ಸಿಲ್. ಸೊ ಹ್ಯೂಮನ್ ರೈಟ್ಸ್ ಕೌನ್ಸಿಲ್ಗೆ ಸಂಬಂಧಿಸಿದಾಗೆ ಆ ನಂತರ ನಮ್ಮ ದೇಶಕ್ಕೆ ಸಂಬಂಧಿಸಿದಾಗೆ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಬಗ್ಗೆ ತಿಳಿಯುವುದು ಕೂಡ ಅಷ್ಟೇನೆ ಇಂಪಾರ್ಟೆಂಟ್, ಹೌದಾ ಅಲ್ವಾ? ಸೊ ನಮ್ಮ ದೇಶದ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗವು 12 ಅಕ್ಟೋಬರ್ 1993 ಸ್ಥಾಪಿತವಾಗಿರುವಂತಹ ಒಂದು ಸ್ವತಂತ್ರ ಶಾಸನಬದ್ಧ ಸಂಸ್ಥೆಯಾಗಿದೆ. ಇದರ ಕೇಂದ್ರ ಕಚೇರಿ ಇರುವಂಥದ್ದು ನವದೆಹಲಿಯಲ್ಲಿ. ಈಗ ಈ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಏನಿದೆ ಇದು ಪ್ಯಾರಿಸ್ ಪ್ರಿನ್ಸಿಪಲ್ಸ್ ಅಥವಾ ಹ್ಯೂಮನ್ ರೈಟ್ಸ್ ಪ್ರೊಟೆಕ್ಷನ್ ಪ್ಯಾರಿಸ್ ಪ್ರಿನ್ಸಿಪಲ್ಸ್ ಅಂತ ಕರೆಯಲ್ಪಡುವಂತ ಈ ಒಂದು ತತ್ವಗಳ ಆಧಾರದಲ್ಲಿ ಅಂದ್ರೆ 6 ಪ್ರಮುಖ ಮಾನದಂಡಗಳನ್ನು ಏನು ಪ್ಯಾರಿಸ್ ತತ್ವದಲ್ಲಿ ಅದನ್ನು ಅಂಗೀಕರಿಸಿದ್ದಾರೆ ಅದರ ಆಧಾರದಲ್ಲಿ ಪ್ರತಿ ಸದಸ್ಯ ರಾಷ್ಟ್ರಗಳು ಕೂಡ ತಮ್ಮ ತಮ್ಮ ದೇಶಗಳಲ್ಲಿ ಈ ಒಂದು ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗವನ್ನು ಮಾಡಿಕೊಳ್ಳುವಂಥದ್ದು. ಸೊ ಅದಕ್ಕೆ ಪೂರಕವಾಗಿ ಕೂಡ ನಮ್ಮ ದೇಶ, ಸೊ ಅದಕ್ಕಿಂತ ಮುಂಚೆ 6 ಪ್ರಮುಖ ಮಾನದಂಡಗಳು ಯಾವುದು ಅಂತ ಹೇಳಿದ್ರೆ ಆದೇಶ ಮತ್ತು ಸಾಮರ್ಥ್ಯ, ಸರ್ಕಾರದಿಂದ ಸ್ವಾಯತ್ತತೆ, ಶಾಸನ ಅಥವಾ ಸಂವಿಧಾನದಿಂದ ಖಾತ್ರಿಪಡಿಸಿದ ಸ್ವಾತಂತ್ರ್ಯ, ಬಹುತ್ವ ಪ್ಲುರಾಲಿಟಿ, ಸಾಕಷ್ಟು ಸಂಪನ್ಮೂಲಗಳು ಮತ್ತು ತನಿಖೆಗೆ ಬೇಕಾದಷ್ಟು ಸಾಕಷ್ಟು ಅಧಿಕಾರಗಳು. ಸೊ ಇಷ್ಟು ಒಂದು ಮಾನದಂಡಗಳು ಮತ್ತು ಇಷ್ಟೊಂದು ವ್ಯವಸ್ಥೆಯ ಬೇಸನ್ನು ಇಟ್ಟುಕೊಂಡು ಪ್ರತಿಯೊಂದು ದೇಶ ಕೂಡ NHRC ಅನ್ನು ಸ್ಥಾಪಿಸಬೇಕು ಅಂತ ಹೇಳಿ ಈ ಪ್ಯಾರಿಸ್ ಪ್ರಿನ್ಸಿಪಲ್ಸ್ ಅಲ್ಲಿ ಅವರು ಅಡಾಪ್ಟ್ ಮಾಡಿದ್ದಾರೆ. ಸೊ ಅದಕ್ಕೆ ಪೂರಕವಾಗಿ ನಮ್ಮ ದೇಶ ಕೂಡ ಈ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಅನ್ನು 12 ಅಕ್ಟೋಬರ್ 1993 ಅದನ್ನು ಎಸ್ಟಾಬ್ಲಿಷ್ ಮಾಡ್ತದೆ. ಸೊ ನಮ್ಮ ದೇಶಕ್ಕೆ ಸಂಬಂಧಿಸಿದಾಗೆ NHRCಯ ಫಸ್ಟ್ ಚೇರ್ಮನ್ ಯಾರು ಅಂತ ಹೇಳಿದ್ರೆ ಜಸ್ಟಿಸ್ ಶ್ರೀ ರಂಗನಾಥ್ ಮಿಶ್ರಾ, ಹಾಗೇನೆ ಪ್ರಸ್ತುತ ಅಧ್ಯಕ್ಷರು ಶ್ರೀ ಜಸ್ಟಿಸ್ ಅರುಣ್ ಕುಮಾರ್ ಮಿಶ್ರಾ. ಹಾಗೆಯೇ ಕರ್ನಾಟಕ ಪ್ರತಿ ರಾಜ್ಯದಲ್ಲೂ ಕೂಡ ಮಾನವ ಹಕ್ಕುಗಳ ಆಯೋಗಗಳನ್ನು ನಾವು ಕಾಣಬಹುದು. ಹಾಗೆಯೇ ಅದರ ಪ್ರಥಮ ಚೇರ್ಮನ್ ಜಸ್ಟಿಸ್ SR ನಾಯಕ್ ಹಾಗೂ ಪ್ರಸ್ತುತ ನಮ್ಮ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಕರೆಂಟ್ ಚೇರ್ಮನ್ ಇಸ್ ಜಸ್ಟಿಸ್ ಧೀರೇಂದ್ರ H ವಾಘೇಲಾ. 5ನೇ ಪ್ರಶ್ನೆ, ವಾಸ್ತುಶಿಲ್ಪಕ್ಕಾಗಿ ನೀಡಲಾದ 2022ರ ದಿ ರಾಯಲ್ ಗೋಲ್ಡ್ ಮೆಡಲ್ ಅನ್ನು ಯಾರು ಪಡೆದಿದ್ದಾರೆ? ಸೊ ಇಲ್ಲಿ ದ ಕರೆಕ್ಟ್ ಉತ್ತರ ಈಸ್ ಆಪ್ಷನ್ ಎ, ದಟ್ ಇಸ್ ಬಾಲಕೃಷ್ಣ ದೋಷಿ. ಸೊ ಬಾಲಕೃಷ್ಣ ದೋಷಿ ಅಂತ ಹೇಳಿದ್ರೆ ಇವರು ರಾಯಲ್ ಗೋಲ್ಡ್ ಮೆಡಲ್ 2022 ಅನ್ನು ಅವರು ಪಡ್ಕೊಂಡ್ಬಿಟ್ಟಿದ್ದಾರೆ. ಹಾಗೂ ಇವರು ಬೇಸಿಕಲಿ ವಾಸ್ತುಶಿಲ್ಪಿ
ಹಾಗೂ ಇದು ವಿಶ್ವದಲ್ಲೇ ವಾಸ್ತುಶಿಲ್ಪಕ್ಕೆ ಸಂಬಂಧಿಸಿದಾಗಿರುವಂತಹ ಒಂದು ಹೈಯೆಸ್ಟ್ ಆನರ್ ಅಥವಾ ವಿಶೇಷವಾಗಿರುವಂತಹ ಒಂದು ಪ್ರಶಸ್ತಿ. ಇದನ್ನು ರಾಯಲ್ ಇನ್ಸ್ಟಿಟ್ಯೂಟ್ ಆಫ್ ಬ್ರಿಟಿಷ್ ಆರ್ಕಿಟೆಕ್ಟ್ಸ್ ಅವರು ಅದನ್ನು ಅನೌನ್ಸ್ ಮಾಡುವಂಥದ್ದು. ಸೊ ಅವರು ತಮ್ಮ 70 ವರ್ಷಗಳ, ಇವರಿಗೆ ಸರಿಸುಮಾರು ಈಗ 94 ವರ್ಷ, ಸೊ 70 ವರ್ಷದ ತಮ್ಮ ಈ ವಾಸ್ತುಶಿಲ್ಪಕ್ಕೆ ಸಂಬಂಧಿಸಿದ ತಮ್ಮ ಜೀವನ ಒಂದು ಅನುಭವದಲ್ಲಿ ಸರಿಸುಮಾರು 100 ವಿಶೇಷವಾಗಿರುವಂತಹ ಪ್ರಾಜೆಕ್ಟ್ಗಳನ್ನು ಇವರು ಬಾಲಕೃಷ್ಣ ಅವರು ರಚಿಸಿದ್ದಾರೆ. ಹಾಗಾಗಿ ಅವರ ಈ ಸೇವೆಗೆ, ವಿಶಿಷ್ಟ ಸೇವೆಗೆ ಅನುಗುಣವಾಗಿ ಇವರಿಗೆ ರಾಯಲ್ ಗೋಲ್ಡ್ ಮೆಡಲ್ 2022 ಅಂತ ಹೇಳುವಂತ ಈ ವಿಶೇಷ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ನೆನ್ಪಿಟ್ಕೊಳ್ಳಿ, ರಾಯಲ್ ಗೋಲ್ಡ್ ಮೆಡಲ್ 2022 ಇಸ್ ರಿಲೇಟೆಡ್ ಟು ವಿಚ್ ಕ್ಷೇತ್ರ ಅಥವಾ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದು ಅಂತ ಕೇಳಿದ್ರು ಕೂಡ ನಿಮಗೆ ಗೊತ್ತಿರಬೇಕು. ಇಟ್ ಈಸ್ ರಿಲೇಟೆಡ್ ಟು ಆರ್ಕಿಟೆಕ್ಚರ್. ಓಕೆ, ಈ ಕೆಳಕಂಡ ಹೇಳಿಕೆಗಳಿಂದ ಈ ವ್ಯಕ್ತಿಯನ್ನು ಗುರುತಿಸಿ ಅಂತ ಇದೆ. 1937ರ ಚುನಾವಣೆಯಲ್ಲಿ ಅವರು ಮದ್ರಾಸ್ ಮುಖ್ಯಮಂತ್ರಿಯಾಗಿ ಆಯ್ಕೆಯಾದರು. ಅವರು 80 ವರ್ಷ ವಯಸ್ಸಿನವರಾಗಿದ್ದಾಗ ಸ್ವತಂತ್ರ ಪಕ್ಷವನ್ನು ಸ್ಥಾಪಿಸಿದರು. ಸೊ ಹೂ ಇಸ್ ದಿಸ್ ಫೇಮಸ್ ಪರ್ಸನಾಲಿಟಿ? ಅಂಡ್ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ದಟ್ ಈಸ್ ರಾಜಗೋಪಾಲಾಚಾರಿ. ಸೊ ಬೇಸಿಕಲಿ ಹಿ ಇಸ್ ಅ ಪೊಲಿಟಿಷಿಯನ್ ಅಂಡ್ ಲಾಯರ್ ಫ್ರಮ್ ತಮಿಳುನಾಡು. ಅದಲ್ಲದೆ ಇವರು ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಇದರ ಮೆಂಬರ್ ಕೂಡ ಆಗಿದ್ರು. ಅವರು ಸಿವಿಲ್ ಡಿಸೊಬೀಡಿಯನ್ಸ್ ಮೂವ್ಮೆಂಟ್ ಅನ್ನು ತಮಿಳುನಾಡುವಲ್ಲಿ ಲಾಂಚ್ ಮಾಡ್ತಾರೆ ಹಾಗೂ ಉಪ್ಪಿನ ಸತ್ಯಾಗ್ರಹಕ್ಕೆ ಸಂಬಂಧಿಸಿದಾಗೆ ತ್ರಿಚಿನಾಪಲ್ಲಿ ಮತ್ತು ವೇದರಾನಿಯಂ ಅಂತ ಹೇಳುವಂತ ಆ ಭಾಗದಲ್ಲಿ ಅವರು ಅದನ್ನು ಲೀಡ್ ಮಾಡ್ತಾರೆ. ತಾಂಜೋರ್ ಕೋಸ್ಟ್ ಅಲ್ಲಿ ಇರುವಂತದ್ದು. ಮತ್ತು ಲೇಟರ್ ಹಿ ವಾಸ್ ಅರೆಸ್ಟೆಡ್. 1937ರ ಒಂದು ಚುನಾವಣೆಯಲ್ಲಿ he was elected as a chief minister of Madras. ಹಾಗೂ ಇವರು he is the first and the last Indian Governor General of India. ಅದು ಕೂಡ ಹೆಚ್ಚಾಗಿ ನಮಗೆ ಗೊತ್ತಿದೆ and we should know it also. ಅದಲ್ಲದೆ he founded the Swatantra Party when he was 80 years old in the year 1859. ಅದಲ್ಲದೆ he was also awarded the Bharat Ratna in 1954 along with Dr. C.V. Raman and Dr. S. Radhakrishnan. ಸೊ ಇದನ್ನು ನಾವು ಯಾಕೆ ಪ್ರಶ್ನೆಯಲ್ಲಿ ಹಾಕಿದ್ದೇವೆ? ಯಾಕಂತ ಹೇಳಿದ್ರೆ ಅವರ ಜನ್ಮ ದಿನಾಚರಣೆ 9th ಡಿಸೆಂಬರ್ಗೆ ಅನುಗುಣವಾಗಿ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಹ್ಯಾಸ್ ಪೇಡ್ ಟ್ರಿಬ್ಯೂಟ್ಸ್ ಟು ಶ್ರೀ ಸಿ ರಾಜಗೋಪಾಲಾಚಾರಿ on his ಜಯಂತಿ on 9th December. 7th ಪ್ರಶ್ನೆ, ದ ಸರಾಯು ನಹರ್ ನ್ಯಾಷನಲ್ ಪ್ರಾಜೆಕ್ಟ್ ಇಸ್ ವಿಚ್ ಟೈಪ್ ಆಫ್ ಪ್ರಾಜೆಕ್ಟ್? ಸರಾಯು ನಹರ್ ರಾಷ್ಟ್ರೀಯ ಯೋಜನೆಯು ಯಾವ ರೀತಿಯ ಒಂದು ಯೋಜನೆಯಾಗಿದೆ? ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ದಟ್ ಈಸ್ ನದಿ ಜೋಡಣೆ ಯೋಜನೆ. ಸೊ ಇದು 5 ನದಿಗಳನ್ನು ಇಂಟರ್ಲಿಂಕ್ ಮಾಡುವಂತ ಒಂದು ವಿಶೇಷ ರಾಷ್ಟ್ರೀಯ ಪ್ರಾಜೆಕ್ಟ್. ಸೊ 5 ನದಿಗಳು ಯಾವುದು ಅಂತ ಹೇಳಿದ್ರೆ ಸರಾಯು, ಗಾಗ್ರಾ, ಬನ್ಗಂಗಾ, ರಾಪ್ತಿ ಮತ್ತು ರೋಹಿಣಿ. ಹಾಗೂ ಈ ಒಂದು ನದಿ ಜೋಡಣೆಯಿಂದಾಗಿ ಉತ್ತರ ಪ್ರದೇಶದ ಈಶಾನ್ಯ ಭಾಗಗಳ 9 ಜಿಲ್ಲೆಗಳನ್ನು ಇದು ಬೆನಿಫಿಟ್ ಮಾಡಲಿಕ್ಕಿದೆ. ಅಂದ್ರೆ ಬಹರಾಯ್ಚ್, ಶ್ರವಸ್ತಿ, ಬಲರಾಂಪುರ್, ಗೋಂಡಾ, ಸಿದ್ಧಾರ್ಥ್ ನಗರ್, ಬಸ್ತಿ, ಸಂತ್ ಕಬೀರ್ ನಗರ್, ಗೋರಖ್ಪುರ್ ಮತ್ತು ಮಹಾರಾಜ್ಗಂಜ್. ಸೊ 9 districts of eastern Uttar Pradesh will be benefited. ಈ ಪ್ರಾಜೆಕ್ಟ್ ಅನ್ನು 1978ರಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಬಟ್ ಇಟ್ ವಾಸ್ ಡಿಸ್ಕಂಟಿನ್ಯೂಡ್. ಅಂದ್ರೆ ಅಲ್ಲಿಗೆ ಅದು ಹಾಲ್ಟ್ ಆಗಿತ್ತು. ಯಾಕಂತ ಹೇಳಿದ್ರೆ ಅದಕ್ಕೆ ಬೇಕಾಗಿರುವಂತ ಬಜೆಟರಿ ಸಪೋರ್ಟ್ ಇರ್ಬೋದು ಮತ್ತು ಪ್ರಾಪರ್ ಆಗಿರುವಂತ ಅಡಿಕ್ವೇಟ್ ಮಾನಿಟರಿಂಗ್ ಮತ್ತು ಇಂಟರ್ ಡಿಪಾರ್ಟ್ಮೆಂಟಲ್ ಕೋಆರ್ಡಿನೇಷನ್ ಇಲ್ಲದ ಕಾರಣ 1978ರಲ್ಲಿ ಈ ಪ್ರಾಜೆಕ್ಟ್ಗೆ ಸಂಬಂಧಿಸಿದ ಒಂದು ವೇದಿಕೆಯನ್ನು ಹಾಕಿದ್ರು ಕೂಡ ಇಟ್ ವಾಸ್ ಡಿಸ್ಕಂಟಿನ್ಯೂಡ್. ಹಾಗೂ ಈ ಪ್ರಾಜೆಕ್ಟ್ ಇಂದಾಗಿ ಸರಿಸುಮಾರು 14 ಲಕ್ಷ ಹೆಕ್ಟೇರ್ಸ್ ಭೂಮಿಗೆ ಈ ಒಂದು ನೀರಾವರಿ ಸೌಲಭ್ಯ ಒದಗಿಸಲಿಕ್ಕಿದೆ. ಹಾಗೂ ಸರಿಸುಮಾರು 29 ಲಕ್ಷ ರೈತರಿಗೆ 6,200 ಗ್ರಾಮಗಳ ಸರಿಸುಮಾರು 29 ಲಕ್ಷ ರೈತರಿಗೆ ಈ ಪ್ರಾಜೆಕ್ಟ್ ಇಂದ ಬಹಳಷ್ಟು ಬೆನಿಫಿಟ್ ಆಗಲಿಕ್ಕಿದೆ. ಈಗ 2016ಕ್ಕೆ ಈ ಪ್ರಾಜೆಕ್ಟ್ ಏನಿದೆ ಅಂದ್ರೆ 1978ಕ್ಕೆ ಸಂಬಂಧಿಸಿದಾಗೆ ಈ ಪ್ರಾಜೆಕ್ಟ್ ಏನು ಸ್ಟಾರ್ಟ್ ಆಗಿತ್ತು, ಅದಕ್ಕೆ ಜೀವಂತಿಕೆ ಬಂದಿರುವಂತದ್ದು 2016ನಲ್ಲಿ. ಹೇಗೆ ಅಂತ ಹೇಳಿದ್ರೆ ಈ ಪ್ರಾಜೆಕ್ಟ್ ಅನ್ನು ಪ್ರಧಾನ ಮಂತ್ರಿ ಕೃಷಿ ಸಿಂಚೈ ಯೋಜನೆ ಅಡಿಯಲ್ಲಿ ಅವರು ತರ್ತಾರೆ. ಸೊ ಈ ಸಿಂಚೈ ಯೋಜನೆಯ ಪ್ರಕಾರ ಕೃಷಿ ಜಮೀನುಗಳಿಗೆ ರಕ್ಷಣಾತ್ಮಕ ನೀರಾವರಿ ಒದಗಿಸಲು ಪ್ರತಿ ಹನಿ ಹೆಚ್ಚು ಬೆಳೆ ಉತ್ಪಾದಿಸುವ ಮೂಲಕ ಅದನ್ನು ಪ್ರಾರಂಭಿಸಲಾಯಿತು. ಆ ನಂತರ ಏನಾಯಿತು ಅಂತ ಹೇಳಿದ್ರೆ it aims at integrating water resources, improves water use efficiencies, enhance adoption of water saving technologies and recharging the aquifers. ಈವಾಗ ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋ ಬಂದಿರುವ ಮಾಹಿತಿ ಪ್ರಕಾರ ಈ ಸರಾಯು ನಹರ್ ನ್ಯಾಷನಲ್ ಪ್ರಾಜೆಕ್ಟ್ ಅನ್ನು ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಬಲರಾಂಪುರ್ ಜಿಲ್ಲೆ ಉತ್ತರ ಪ್ರದೇಶದಲ್ಲಿ 11ನೇ ಡಿಸೆಂಬರ್ಗೆ ಅದಕ್ಕೆ ಅವರು ಕಾಯಕಲ್ಪವನ್ನು ರಚಿಸಿದ್ದಾರೆ. ಅಂದ್ರೆ ಅದಕ್ಕೆ ಅದನ್ನು ಇನಾಗ್ರೇಟ್ ಮಾಡ್ತಾ ಇದ್ದಾರೆ. ಓಕೆ, ಅದನ್ನು ಇನಾಗ್ರೇಷನ್ ಅಂದ್ರೆ ಆ ಪ್ರಾಜೆಕ್ಟ್ ಇನ್ನೂ ಕೂಡ ಸರಿಯಾದ ರೀತಿಯಲ್ಲಿ ಅದು ಅನುಷ್ಠಾನಕ್ಕೆ ಬರಲಿಕ್ಕಿದೆ. ಸೊ ಹಿ ಹ್ಯಾಸ್ ಇನಾಗ್ರೇಟೆಡ್ ದಟ್ ಪರ್ಟಿಕ್ಯುಲರ್ ಪ್ರಾಜೆಕ್ಟ್. ಕೆಲವು ವರ್ಷಗಳು ಹೋಗ್ಬೋದು ಸರಿಯಾದ ರೀತಿಯಲ್ಲಿ ಅದು ರೈತರಿಗೆ ಅಥವಾ ಅದರ ಫಲಾನುಭವಿಗಳಿಗೆ ಅದು ತಲುಪಲಿಕ್ಕೆ. ಬಟ್ ದ ಪ್ರಾಜೆಕ್ಟ್ ವಾಸ್ ಇನಾಗ್ರೇಟೆಡ್. ಔಪಚಾರಿಕವಾಗಿ ಅದನ್ನು 11th December 2021ಗೆ ಅದನ್ನು ಇನಾಗ್ರೇಟ್ ಮಾಡಿದ್ದಾರೆ.
ಈಗ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಇಸ್ ಇನಿಷಿಯೇಟಿವ್. Solar Alliance initiative was first proposed by Indian Prime Minister Narendra Modi. Its headquarters is at Jaipur. An International Solar Alliance has been granted observer status by the United Nations ಅಂತ ಇದೆ. ಸೊ ಇದರಲ್ಲಿ ಕರೆಕ್ಟ್ ಉತ್ತರ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಸಿ. ಯಾಕಂದ್ರೆ ಫಸ್ಟ್ ಸ್ಟೇಟ್ಮೆಂಟ್ ಇಸ್ ಡೆಫಿನೆಟ್ಲಿ ಕರೆಕ್ಟ್. ಈ ಅಂತಾರಾಷ್ಟ್ರೀಯ ಸೌರ ಮೈತ್ರಿ ಅಂತ ಹೇಳುವಂಥ ಈ ಉಪಕ್ರಮವನ್ನು ಮೊದಲು ಪ್ರಸ್ತಾಪಿಸಿದ್ದು ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು. ಆದರೆ ಇದರ ಕೇಂದ್ರ ಕಚೇರಿ ಇರುವುದು ಜೈಪುರದಲ್ಲಿ ಅಲ್ಲ, ಬಟ್ ಇಟ್ ಇಸ್ ಇನ್ ಗುರುಗ್ರಾಮ್. ಹಾಗೇನೆ ಈ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟ ಇದೆಯಲ್ಲ, ಅದಕ್ಕೆ ವಿಶ್ವಸಂಸ್ಥೆಯು ವೀಕ್ಷಕ ಸ್ಥಾನಮಾನವನ್ನು ನೀಡಿದೆ. ಇಟ್ ಹ್ಯಾಸ್ ಬಿನ್ ಗ್ರಾಂಟೆಡ್ ಅಬ್ಸರ್ವರ್ ಸ್ಟೇಟಸ್ ಬೈ ದ ಯುನೈಟೆಡ್ ನೇಷನ್ಸ್. ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಇಸ್ ಅನ್ ಅಲಯನ್ಸ್ ಆಫ್ 124 ಕಂಟ್ರೀಸ್. ಸೊ ಇದನ್ನು 2015ರಲ್ಲಿ ವೆಂಬ್ಲಿ ಸ್ಟೇಡಿಯಂ, ಯುನೈಟೆಡ್ ಕಿಂಗ್ಡಮ್, ಇಲ್ಲಿ ಸೂರ್ಯಪುತ್ರ ದೇಶಗಳು ಅಂತ ಹೇಳುವಂತ ಒಂದು ಆ ಟರ್ಮಿನಾಲಜಿಯನ್ನು ಬಳಸಿಕೊಂಡು ಈ ಇನಿಷಿಯೇಟಿವ್ ಅನ್ನು ನಮ್ಮ ದೇಶದ ಪ್ರಧಾನಮಂತ್ರಿಯವರು ಫಸ್ಟ್ ಆಗಿ ಪ್ರಪೋಸ್ ಮಾಡ್ತಾರೆ ಅಲ್ಲಿ. ಹಾಗೂ 30ನೇ ನವೆಂಬರ್ 2015ರಂದು ಈ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟವನ್ನು ನಮ್ಮ ದೇಶದ ಪ್ರಧಾನಿ ಹಾಗೂ ಫ್ರಾನ್ಸ್ನ ಪ್ರಧಾನಿಯವರು ಒಟ್ಟಾಗಿ ಅದನ್ನು 2015ರ ಕ್ಲೈಮೇಟ್ ಚೇಂಜ್ ಕಾನ್ಫರೆನ್ಸ್ ಪ್ಯಾರಿಸ್ನಲ್ಲಿ ನಡೆದಂತಹ ಒಂದು ಕಾನ್ಫರೆನ್ಸ್ ಅಲ್ಲಿ ಅದಕ್ಕೆ ಅವರು ಔಪಚಾರಿಕವಾಗಿರುವಂತಹ ಒಂದು ವೇದಿಕೆಯನ್ನು ಹಾಕ್ತಾರೆ. ಹಾಗೂ ಇದರ ಕೇಂದ್ರ ಕಚೇರಿ ಇರುವಂತದ್ದು ಗುರುಗ್ರಾಮ, ಭಾರತದಲ್ಲಿ. ಈಗ ಇದು ವಿಶೇಷವಾಗಿ ಬಂದಿರುವಂತಹ ಮಾಹಿತಿ ಅಂತ ಹೇಳಿದ್ರೆ ಹಿಂದೂ ದಿನಪತ್ರಿಕೆಯಲ್ಲಿ ಇದನ್ನು ಹಾಕಿದಂತ ಉದ್ದೇಶ ಇಷ್ಟೇ. ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಏನಿದೆ, ಇದು ಅಂತಾರಾಷ್ಟ್ರೀಯ ಈ ನಮ್ಮ ಸೌರ ಒಕ್ಕೂಟಕ್ಕೆ ಒಂದು ವೀಕ್ಷಕ ಸ್ಥಾನಮಾನವನ್ನು ಕೊಟ್ಟಿದೆ. ವಿಚ್ ಈಸ್ ಅ ವೆರಿ ಹಿಸ್ಟಾರಿಕ್ ಡಿಸಿಷನ್ ವಿಚ್ ಇಂಡಿಯಾ ಸೆಡ್ ವುಡ್ ಹೆಲ್ಪ್ ಟು ಪ್ರೊವೈಡ್ ಫಾರ್ ಅ ವೆಲ್ ಡಿಫೈನ್ಡ್ ಕೋಆಪರೇಷನ್ ಬಿಟ್ವೀನ್ ದ ಅಲಯನ್ಸ್ ಆ್ಯಂಡ್ ದ UN that would benefit global energy growth and development. ಸೊ ಭಾರತ ಅದನ್ನು ತುಂಬಾ ಒಂದು ಉತ್ತಮ ರೀತಿಯಲ್ಲಿ ಈ ಒಂದು ಡಿಸಿಷನ್ ಅಥವಾ ಈ ಒಂದು ಹಿಸ್ಟಾರಿಕ್ ಡಿಸಿಷನ್ ಅನ್ನು ವೆಲ್ಕಮ್ ಮಾಡಿದೆ. ಯಾಕಂದ್ರೆ ವಿಶ್ವಸಂಸ್ಥೆ ಯಾವಾಗ ಈ ನಮ್ಮ ಒಂದು ಅಂತಾರಾಷ್ಟ್ರೀಯ ಸೌರ ಒಕ್ಕೂಟಕ್ಕೆ ಒಂದು ವೀಕ್ಷಕ ಸ್ಥಾನಮಾನವನ್ನು ಕೊಟ್ಟಿದೆ, ಇದು ಈ ಒಂದು ಸಂಸ್ಥೆಯ ಒಂದು ಏನು ಜಾಗತಿಕ ನಿಟ್ಟಿನಲ್ಲಿ ಒಂದು ಶಕ್ತಿಯ ಒಂದು ಅಭಿವೃದ್ಧಿ ಹಾಗೂ ಅದರ ಅಂದ್ರೆ ಸೌರಶಕ್ತಿಯ ಒಂದು ಅಭಿವೃದ್ಧಿ ಹಾಗೂ ಅದಕ್ಕೆ ಪೂರಕವಾಗಿರುವಂತಹ ಒಂದು ಬೆಳವಣಿಗೆಯ ಮೂಲಕ ಅದನ್ನು ಸಾಧಿಸಲಿಕ್ಕೆ ವಿಶ್ವಸಂಸ್ಥೆಯ ಈ ಒಂದು ಸ್ಥಾನಮಾನದಿಂದ ಅದು ಇನ್ನಷ್ಟು ಉತ್ತಮಗೊಳ್ಳಿಕ್ಕಿದೆ ಇದರ ಒಂದು ಕಾರ್ಯವೈಖರಿ ಅಂತ ಹೇಳುವಂತಹ ವಿಷಯವನ್ನು ಭಾರತ ಕೂಡ ವೆಲ್ಕಮ್ ಮಾಡಿದೆ. ಕೆಳಗಿನ ಯಾವ ರಾಷ್ಟ್ರಗಳಲ್ಲಿ ನಾವು ಉಯ್ಘುರ್ ಮುಸ್ಲಿಂ ಸಮುದಾಯವನ್ನು ಕಾಣ್ತೇವೆ ಅಂತ ಇದೆ. ಅಂಡ್ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ದಟ್ ಈಸ್ ಚೈನಾ. ಸೊ ಉಯ್ಘುರ್ ಮುಸ್ಲಿಮ್ಸ್ ಅಂತ ಹೇಳಿದ್ರೆ, ಉಯ್ಘರ್ಸ್ ಅಂತ ಹೇಳಿದ್ರೆ ಅದೊಂದು ಮುಸ್ಲಿಂ ಅಲ್ಪಸಂಖ್ಯಾತ ಸಮೂಹ. ಇದು ಚೀನಾದ ಈ ಭಾಗದಲ್ಲಿ ನೋಡಿ, ಜಿಂಗ್ಜಿಯಾಂಗ್ ಪ್ರಾಂತ್ಯದಲ್ಲಿ, ಚೀನಾದ ಈ ಭಾಗದ ಜಿಂಗ್ಜಿಯಾಂಗ್ ಪ್ರಾಂತ್ಯದಲ್ಲಿ ಇದು ಕಂಡುಬರುವಂಥದ್ದು. ಸೊ ಇದು ಯಾತಕ್ಕೋಸ್ಕರ ಹಾಕಿದ್ದೇವೆ ಅಂತ ಹೇಳಿದ್ರೆ, ಪೀಪಲ್ಸ್ ರಿಪಬ್ಲಿಕ್ ಆಫ್ ಚೈನಾ ಅಂತ ಹೇಳುವಂತ ಈ ಒಂದು ಚೀನಾದ ಈ ಪ್ರಮುಖ ಪಕ್ಷ ಏನಿದೆ, ಇಟ್ ಇಸ್ ಕಮಿಟೆಡ್ ಜಿನೋಸೈಡ್, ಕ್ರೈಮ್ಸ್ ಅಗೇನ್ಸ್ಟ್ ಹ್ಯುಮ್ಯಾನಿಟಿ ಅಂಡ್ ಟಾರ್ಚರ್ ಎಗೇನ್ಸ್ಟ್ ಉಯ್ಘರ್ ಅಂತ ಹೇಳಿಬಿಟ್ಟು ಒಂದು ಪತ್ರಿಕೆಯಲ್ಲಿ, ಅಂದ್ರೆ ಉಯ್ಘರ್ ಟ್ರಿಬ್ಯುನಲ್ ಅಂತ ಹೇಳುವಂತಹ ಬ್ರಿಟಿಷ್ ಬೇಸ್ಡ್ ಪತ್ರಿಕೆಯಲ್ಲಿ ಅದು ಬಂದಿರುವ ಕಾರಣ ಇದನ್ನು ನಾವು ಹೇಳಬೇಕಾಯಿತು. 10ನೇ ಪ್ರಶ್ನೆ, ವಿಚ್ ಲೀಡರ್ ರೆಪ್ರೆಸೆಂಟೆಡ್ ದ ಇಂಡಿಯನ್ ಲೇಬರ್ ಅಟ್ ದ ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್. ಇದು KPSC FDA 2011ನೇ ಪ್ರಶ್ನೆಯಲ್ಲಿ ಕೇಳಿರುವ ಕಾರಣ, ಎರಡನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾರತೀಯ ಕಾರ್ಮಿಕರನ್ನು ಪ್ರತಿನಿಧಿಸಿದ ನಾಯಕ ಯಾರು ಅಂತ ಇದೆ. ಸೊ ಇಲ್ಲಿ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ದಟ್ ಈಸ್ VV ಗಿರಿ. ಸೊ ವರಹಗಿರಿ ವೆಂಕಟಗಿರಿ ಇವರು ನಮ್ಮ ದೇಶದ 4ನೇ ರಾಷ್ಟ್ರಪತಿ. 1969 1974ರವರೆಗೆ ಅವರು ನಮ್ಮ ದೇಶದ ರಾಷ್ಟ್ರಪತಿ ಆಗಿದ್ರು. ಹಾಗೇನೆ ಹಿ ಈಸ್ ದ ಓನ್ಲಿ ಪ್ರೆಸಿಡೆಂಟ್ ಟು ಬಿ ಎಲೆಕ್ಟೆಡ್ ಆಸ್ ಅನ್ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್. ಓಕೆ, ಸೊ ಅವರು ಆಫ್ಟರ್ ದ ಎಂಡ್ ಆಫ್ ಹಿಸ್ ಫುಲ್ ಟರ್ಮ್, ಅವರ ಅಧಿಕಾರಾವಧಿ ಮುಗಿದ ನಂತರ ಇವರಿಗೆ ಭಾರತ ಸರ್ಕಾರವು ಭಾರತ ರತ್ನ ಅಂತ ಹೇಳುವಂತ ಈ ಒಂದು ವಿಶೇಷವಾಗಿರುವಂತಹ ಒಂದು ಬಿರುದನ್ನು, ಪ್ರಶಸ್ತಿಯನ್ನು 1975ರಲ್ಲಿ ಅವರಿಗೆ ಕೊಟ್ಟಿದ್ದು. ಕಾರಣ ಇಷ್ಟೇ, ಕಾರಣ ಮತ್ತು ಅವರ ಕೊಡುಗೆಗೆ ಅನುಸಾರವಾಗಿ, ಯಾಕೆಂದ್ರೆ ಗಿರಿ ವಾಸ್ ಕ್ಲೋಸ್ಲಿ ಅಸೋಸಿಯೇಟೆಡ್ ವಿತ್ ದ ಲೇಬರ್ ಅಂಡ್ ಟ್ರೇಡ್ ಯೂನಿಯನ್ ಮೂವ್ಮೆಂಟ್. ಕಾರ್ಮಿಕ ಹಾಗೂ ಕಾರ್ಮಿಕ ಸಂಘ ಚಳುವಳಿಯಲ್ಲಿ ತುಂಬಾನೇ ಸಕ್ರಿಯವಾಗಿ ಅವರು ತೊಡಗಿಸಿಕೊಳ್ತಾ ಇದ್ರು. ಹಾಗೂ ಭಾರತವನ್ನು ಬೇರೆ ಬೇರೆ ರೀತಿಯಲ್ಲಿ ಈ ಕಾರ್ಮಿಕ ಚಳುವಳಿ ಮತ್ತು ಕಾರ್ಮಿಕ ಯೂನಿಯನ್ ಗಳ ಆಧಾರದಲ್ಲಿ ಅವರು ಅದನ್ನು ಪ್ರತಿನಿಧಿಸ್ತಾ ಇದ್ರು. ಹಾಗೇನೆ ಎರಡು ದುಂಡು ಮೇಜಿನ ಈ ಒಂದು ಸಮ್ಮೇಳನದಲ್ಲಿ 1930-32ರ ಅವಧಿಯಲ್ಲಿ ನಡೆದಂತಹ ಒಂದು ದುಂಡು ಮೇಜಿನ ಸಮ್ಮೇಳನದಲ್ಲಿ ಕೂಡ VV ಗಿರಿ ಅವರು ಉಪಸ್ಥಿತರಿದ್ದು, ಅವರ ಉಪಸ್ಥಿತಿ ಜೊತೆಯಲ್ಲಿ ಅವರು ಆ ಸಂದರ್ಭದಲ್ಲಿ he was a representative of the industrial workers of India. ಸೊ ಭಾರತದ ಕೈಗಾರಿಕಾ ಕಾರ್ಮಿಕರ ಒಂದು ರೀತಿಯ ಪ್ರತಿನಿಧಿಯಾಗಿ ಅವರು ಅಲ್ಲಿ ಅದನ್ನು ಅವರು ಪ್ರತಿನಿಧಿಸಿದ್ರು. ಸೊ ಇದನ್ನು ಯಾಕೆ ನ್ಯೂಸ್ ಅಲ್ಲಿ ಹಾಕಿದ್ದೇವೆ, ಯಾಕಂತ ಹೇಳಿದ್ರೆ
ವಿ ಗಿರಿ ರಾಷ್ಟ್ರೀಯ ಕಾರ್ಮಿಕ ಇನ್ಸ್ಟಿಟ್ಯೂಟ್, ವಿ ಗಿರಿ ನ್ಯಾಷನಲ್ ಲೇಬರ್ ಇನ್ಸ್ಟಿಟ್ಯೂಟ್ ಅಂತ ಹೇಳುವಂಥ ಈ ಸಂಸ್ಥೆ ಇತ್ತೀಚೆಗೆ ಅದರ 50ನೇ ಮೀಟಿಂಗ್, ಓಕೆ, ಇದರ 50ನೇ ಮೀಟಿಂಗ್ ವಾಸ್ ಹೆಲ್ಡ್ ಅಂಡರ್ ದ chairpersonship of Shri Bhupender Yadav, Union Minister for Labour and Employment and Environment, Forest and Climate Change. It was held recently on 10th December 2021. ಸೊ ಹಾಗಾಗಿ ವಿ ಗಿರಿಯವರ ಬಗ್ಗೆ ಒಂದು ಸಾಧನೆ, ಒಂದಷ್ಟು ಅಂಶಗಳು ನಮ್ಮ ವಿದ್ಯಾರ್ಥಿಗಳಿಗೆ ತಲುಪಲಿ ಅಂತ ಹೇಳಿಬಿಟ್ಟು ಈ ಪ್ರಶ್ನೆಯನ್ನು ನಾವು ಹಾಕೊಂಡಿದ್ದೇವೆ. ಸೊ ಇದು ಇವತ್ತಿನ ಪ್ರಶ್ನೆ. 2021ರ ಮಾನವ ಹಕ್ಕುಗಳ ದಿನವನ್ನು ಯಾವ ವಿಷಯದ ಅಡಿಯಲ್ಲಿ ಆಚರಿಸಲಾಗುತ್ತದೆ? ಹಾಗೆಯೇ the UN General Assembly has conferred the dash status on the International Solar Alliance. ಹಾಗೂ the third question, the Sarayu Nahar National Project interlinks how many rivers? ಸೊ ಇದಿಷ್ಟು ಇವತ್ತಿನ ಪ್ರಶ್ನೆಗಳು. ಹೆಚ್ಚಿನ ಸ್ಟೂಡೆಂಟ್ಸ್ಗಳು ಹೇಳ್ತಾ ಇದ್ದೀರಿ ಮೇಡಮ್ ರೆಗ್ಯುಲರ್ ಆಗಿ ಮಾಡಿ, ನಮಗೆ ತುಂಬ ಹೆಲ್ಪ್ ಆಗ್ತದೆ ಅಂತ ಹೇಳಿ ನೀವು ಬರಿತಾ ಇದ್ದೀರಾ. ಸೊ ತುಂಬಾ ಹೆಲ್ಪ್ಫುಲ್ ಆಗ್ತಾ ಇದೆ ಅಂತ ನೀವು ಹೇಳ್ತಾ ಇದ್ದೀರಾ. ಇದು ನಮಗೆ ತುಂಬಾ ಸಮಾಧಾನ ಹಾಗೂ ಖುಷಿ ಕೊಡುವಂಥ ವಿಚಾರ. ಯಾಕಂದರೆ ಸ್ಟೂಡೆಂಟ್ಸ್ಗಳಿಗೆ ಇದು ಸಕಾರಾತ್ಮಕವಾಗಿ ನಮ್ಮ ಈ ವಿಡಿಯೋಗಳು ತಲುಪಿದರೆ ಖಂಡಿತವಾಗಿ ಎಲ್ಲೋ ಒಂದು ಕಡೆ ಅವರ ಸ್ಪರ್ಧಾತ್ಮಕ ಪರೀಕ್ಷಾ ವಿಚಾರದಲ್ಲಿ ಇದು ತುಂಬ ಅವರಿಗೆ ಸಹಕಾರಿ ಆಗ್ತದೆ ಅಂತ ಹೇಳುವಂಥ ನಂಬಿಕೆ ಕೂಡ ನಮಗಿದೆ. ಸೊ ಹಾಗಾಗಿ ಡೈಲಿ ನಾವು ಪ್ರಯತ್ನ ಮಾಡ್ತೇವೆ ಅಪ್ಲೋಡ್ ಮಾಡಲಿಕ್ಕೆ. ಕೆಲವೆಲ್ಲ ಸಂದರ್ಭಗಳಲ್ಲಿ ಸ್ವಲ್ಪ ಅಡೆತಡೆ ಆಗ್ಬೋದು, ಬಟ್ ನಮ್ಮ ಈ ಸಣ್ಣ ಒಂದು ಸಹಾಯ ನಿಮ್ಮ ಒಂದು ರೀತಿಯ ಅಭಿವೃದ್ಧಿ ಮತ್ತು ತಯಾರಿಗೆ ಖಂಡಿತವಾಗಿ ಇದೆ ಅಂತ ತಿಳಿಸ್ತಾ, ವಿಡಿಯೋ ನಿಮಗೆ ಇಷ್ಟ ಆದರೆ ಖಂಡಿತವಾಗಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಇನ್ನಷ್ಟು ಹೆಚ್ಚಿನ ಜನರಿಗೆ ತಲುಪುವ ಹಾಗೆ ನೋಡ್ಕೊಳ್ಳಿ ಅಂತ ತಿಳಿಸ್ತಾ, ಐ ವಿಲ್ ಎಂಡ್ ದಿಸ್ ಸೆಷನ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್ ಅಂಡ್ ಹ್ಯಾವ್ ಅ ನೈಸ್ ಡೇ.